ಕಾಫಿ ನಾವು ಇದರಲ್ಲಿ ಚೆರಿ ಕಾಫಿನ ಇದ್ರಲ್ಲಿ ಹಲ್ಲರ್ ಮಾಡ್ತೀವಿ. ಅರೇಬಿಕಾ ಮತ್ತೆ ರೋಬಸ್ಟಾ ಎರಡನ್ನೂ ಇದರಲ್ಲಿ ಹಲ್ಲರ್ ಮಾಡ್ಬೋದು. ಮತ್ತೆ ಪಾರ್ಚ್ಮೆಂಟ್ ಮಾಡಿರೋ ಕಾಫಿನೂ ಇದ್ರಲ್ಲಿ ಹಲ್ಲರ್ ಮಾಡ್ಬೋದು. ಕಾಫಿಯಲ್ಲಿ ಫಸ್ಟ್ ಹಾರ್ವೆಸ್ಟ್ ಆದ್ಮೇಲೆ ಸನ್ ಡ್ರೈಯಿಂಗ್ ಅಥವಾ ಡ್ರೈಯಿಂಗ್ ಮಾಡಿರ್ತಾರೆ. ಸೊ ಇನ್ನು ವೆಟ್ ಪ್ರೊಸೆಸಿಂಗ್ ಹೋದ್ರೆ ಪಲ್ಪರ್ ಮಾಡಿರ್ತಾರೆ. ಸೊ ಆ ಎರಡರಲ್ಲೂ ಡ್ರೈ ಆಗಿರೋದನ್ನ ಇದರಲ್ಲಿ ಹಲ್ಲರ್ ಮಾಡಿ ಕ್ಲೀನ್ ಕಾಫಿ ಇದ್ರಲ್ಲಿ ಸಿಗುತ್ತೆ. ಸೊ ಇಲ್ಲಿ ಮೇಲಿಂದ ಇಲ್ಲಿಂದ ಫೀಡ್ ಮಾಡಿದಾಗ ಚೆರಿ ಕಾಫಿನ ಇದ್ರಲ್ಲಿ ಹಾಕ್ತಿವಿ. ಸೊ ಇದರಲ್ಲಿ ಒಂದು ಮ್ಯಾಗ್ನೆಟ್ ಎಲ್ಲ ಇಟ್ಟಿದೀವಿ. ಏನಾದ್ರು ಕಬ್ಣ ಏನಾದ್ರು ಇದ್ರು ಅದ್ರಲ್ಲಿ ಎಳ್ಕೊಳತ್ತೆ, ಮಳೆ ಆತರ ಏನಾದ್ರು ಉಳ್ಕೊಂಡಿದ್ರು. ಸೊ ಇದ್ರಲ್ಲಿ ಆಮೇಲೆ ಕಾಫಿ ಹೊಟ್ಟು ಹಸ್ಕೆಲ್ಲ ಹಿಂದೆ ಬ್ಲೋವರ್ ಇದೆ, ಬ್ಲೋವರ್ ಅಲ್ಲಿ ಆಚೆ ಹೋಗುತ್ತೆ. ಸೊ ಇಲ್ಲಿ ಚೆರಿ ಕಾಫಿ ಕ್ಲೀನ್ ಕಾಫಿ ಇದರಲ್ಲಿ ಬರುತ್ತೆ. ಮಾಯಿಶ್ಚರು 11 to 12 ಇದ್ರೆ ಒಳ್ಳೇದು. ಯಾಕಂದ್ರೆ ಅದರಲ್ಲಿ ಹಸ್ಕೆಲ್ಲ ಮಿಕ್ಸ್ ಆಗಿ ಬಂದಿರುತ್ತೆ. ಸೊ ಅದನ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಹಸ್ಕನ್ನ ಏನಾದ್ರು ಉಳ್ಕೊಂಡಿರೋದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ನಾವು ರೋಸ್ಟಿಂಗ್ ಮಾಡ್ತೀವಿ. ಸೊ ಇದ್ರದ್ದು ಕೆಪಾಸಿಟಿ 5 kg ಪರ್ ಬ್ಯಾಚ್. ನಾವು ರೋಬಸ್ಟಾ ಮತ್ತೆ ಅರೇಬಿಕಾನ ಸಪರೇಟ್ ಇದ್ ಮಾಡ್ಕೊಂತೀವಿ, ರೋಸ್ಟ್ ಮಾಡ್ತೀವಿ. ಇದ್ರಲ್ಲಿ 5 kg ವೆಯ್ಟ್ ಮಾಡ್ಬಿಟ್ಟು ಇದ್ರಲ್ಲಿ ಹಾಕಿ ಫಸ್ಟ್ ನಾವು ಇದು ಗ್ಯಾಸ್ ಕನೆಕ್ಷನ್ ಅಲ್ಲಿ ಡ್ರೈ ಆಗೋದು. ಇಲ್ಲಿ ಹೊರಗಡೆ ಬರ್ನರ್ಸ್ ಇದೆ. ಸೊ ಗ್ಯಾಸ್ ಆನ್ ಮಾಡಿ ಇದು 125 ಡಿಗ್ರಿ ಟೆಂಪರೇಚರ್ ರೀಚ್ ಆಗೋ ತನಕ ನಾವು ಹಂಗೆ ಬಿಡ್ತೀವಿ. ಡ್ರಮ್ ಆನ್ ಮಾಡಿ ಬಿಡ್ತೀವಿ. ಸೊ ಡ್ರಮ್ ರೊಟೇಟ್ ಆಗುತ್ತಿರುತ್ತೆ. 125 ಡಿಗ್ರಿ ಹೋದ್ಮೇಲೆ ನಾವು ಕಾಫಿನ ಇದ್ರಲ್ಲಿ ಹಾಕ್ತಿವಿ. 5 kg ವೆಯ್ಟ್ ಮಾಡಿ ಕ್ಲೀನ್ ಕಾಫಿ ಹಾಕ್ತಿವಿ. ಸೊ 1 kg ಹೆಚ್ಚಿದ್ರು 1 kg ಕಡಿಮೆ ಇದ್ರು ನಡೆಯುತ್ತೆ. 6 kg ಮಾಡುತ್ತೆ. ಬಟ್ ಡ್ರಮ್ ಕೆಪಾಸಿಟಿಗೆ ಇದಾಗುತ್ತೆ ನಾವು 5 kg ರೋಸ್ಟ್ ಮಾಡ್ತೀವಿ. ಹೀಟ್ ಆದ್ಮೇಲೆ ಅದು ನಮ್ಗೆ ಆಮೇಲೆ ಇದರಲ್ಲಿ ಲೈಟ್ ರೋಸ್ಟ್, ಡಾರ್ಕ್ ರೋಸ್ಟ್, ಮೀಡಿಯಂ ರೋಸ್ಟ್ ಇರುತ್ತೆ. ಸೊ ನಾವು ಅದನ್ನ ನೋಡ್ಕೊಂತೀವಿ. ತುಂಬಾ ಫಿಲ್ಟರ್ ಕಾಫಿಗೆಲ್ಲ ನಿಮ್ಗೆ ಮೀಡಿಯಂ ರೋಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಸೊ ಇದ್ರಲ್ಲಿ ಇದು ಈ ತರ ಬರುತ್ತೆ ನಮ್ಗೆ. ಈ ರೀತಿ ತೆಗೆದಾಗ ಇದ್ರಲ್ಲಿ ಬೀನ್ಸ್ ಕಾಣುತ್ತೆ ಯಾವ ಸ್ಟೇಜ್ ಅಲ್ಲಿ ಇದೆ ಅನ್ಕೊಂಡು. ಸೊ ಇದ್ರಲ್ಲಿ ನೋಡ್ಕೊಂಡು ನಾವು ಇದರಿಂದ ನೆಕ್ಸ್ಟ್ ಇದನ್ನ ಈ ತರ ಓಪನ್ ಮಾಡ್ತೀವಿ. ಇದಕ್ಕೆ ಬೀಳುತ್ತೆ. ಇದು ಕೂಲಿಂಗ್ ಇರುತ್ತೆ. ಇದ್ರಲ್ಲಿ ಫ್ಯಾನ್ ಇರುತ್ತೆ ಕೆಳಗಡೆ ಅಂಡ್ ಇದು ರೊಟೇಟ್ ಆಗುತ್ತೆ. ಸೊ ಇದರಲ್ಲಿ ಕೂಲಿಂಗ್ ಆಗುತ್ತೆ. ಬೀನ್ಸ್ ರೋಸ್ಟ್ ಆಗಿರುತ್ತೆ, ಇದ್ರಲ್ಲಿ ಕೂಲಿಂಗ್ ಆಗುತ್ತೆ. ನೆಕ್ಸ್ಟ್ ತಗೊಂಡು ಗ್ರೈಂಡಿಂಗ್ ತಗೋತೀವಿ. ಸರ್ ಇದು ಗ್ರೈಂಡಿಂಗ್ ಮಿಷಿನ್. ಸೊ ರೋಸ್ಟಿಂಗ್ ಆಗಿ ಕೂಲಿಂಗ್ ಆದ್ಮೇಲೆ ನಾವು ಇದರಲ್ಲಿ ಗ್ರೈಂಡಿಂಗ್ ಮಾಡ್ತೀವಿ. ಸೊ ಇದರಲ್ಲಿ ಈ ಲಾಕ್ ಸಿಸ್ಟಮ್ ಇದೆ. ಸೊ ನಮ್ಗೆ ಫೈನ್ ರೋಸ್ಟ್ ಬೇಕಂದ್ರೆ ಆ ಕಡೆ ಎಂಡ್ಗೆ ಹೋದ್ರೆ ಫೈನ್ ರೋಸ್ಟಿಂಗ್ ಬರುತ್ತೆ. ಸೊ ನಾವು ಈ ಕಡೆ ಸ್ವಲ್ಪ ರಫ್ ಬರುತ್ತೆ. ಫಿಲ್ಟರ್ ಕಾಫಿಗೆಲ್ಲ ಬೇಕಾದ್ರೆ ಸ್ವಲ್ಪ ರಫ್ ತಗೋತೀವಿ. ಸೊ ಇದ್ರಲ್ಲಿ ಹೋಲ್ಸ್ ಇದೆ. ಹೋಲ್ ಸೈಜ್ ಮೇಲೆ ಪೌಡರ್ ನೈಸ್ ಮತ್ತೆ ರಫ್ ಪೌಡರ್ ಡಿಸೈಡ್ ಆಗುತ್ತೆ. ಸರ್ ಇದು ಬ್ಲೆಂಡಿಂಗು. ಸೊ ಅರೇಬಿಕಾ ಮತ್ತೆ ಚಿಕೋರಿ ಅಥವಾ ಅರೇಬಿಕಾ ರೋಬಸ್ಟಾ ಚಿಕೋರಿ ಅಥವಾ ಅರೇಬಿಕಾ ರೋಬಸ್ಟಾ ಆ ತರ ಕಸ್ಟಮರ್ ಟೇಸ್ಟ್ ಇದು ರಿಕ್ವೈರ್ಮೆಂಟ್ ಇರುತ್ತೆ. ಆ ಪ್ರಕಾರ ನಾವು ಬ್ಲೆಂಡಿಂಗ್ ಇದ್ರಲ್ಲಿ ಮಾಡ್ಕೊಡ್ತೀವಿ. ಸೊ ಕಾನ್ಸ್ಟೆಂಟ್ ಒಂದು ಬ್ರ್ಯಾಂಡ್ಗೆ ನಾವು ಒಂದು ಫಿಕ್ಸೆಡ್ ಒಂದು ಮಾಡ್ಕೊಂಡ್ ಬಿಟ್ಟಿರ್ತೀವಿ ಏನು ಬ್ಲೆಂಡಿಂಗ್ ಪರ್ಸೆಂಟೇಜ್. ಸೊ ಇನ್ನು ಅವ್ರಿಗೇನೋ ಡಿಫ್ರೆಂಟ್ ಬೇಕಾಗಿದ್ರೆ ಕಸ್ಟಮರ್ಸ್ಗೆ ಅವ್ರಿಗೆ ಬೇಕಾದ್ರೆ ಇದ್ರಲ್ಲಿ ಬ್ಲೆಂಡ್ ಮಾಡ್ಕೊಡ್ಬೋದು. ಆಲ್ರೆಡಿ ಇಲ್ಲೇ ಹಲ್ಲರ್ ಆಗಿ ರೋಸ್ಟ್ ಆಗಿ ಗ್ರೈಂಡ್ ಆಗಿ ಬ್ಲೆಂಡಿಂಗ್ ಆಗಿರೋದು. ಇದರಲ್ಲಿ 20% ಚಿಕೋರಿ ಇದೆ, 30% ಅರೇಬಿಕಾ ಇದೆ, 50% ರೋಬಸ್ಟಾ ಇದೆ.